ಎಸ್ 9 ಗಂಟೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಜಾರಕಿಹೊಳಿ ವಿಚಾರ. ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧದ ಸಿಡಿ ಪ್ರಕರಣ ಮತ್ತೆ ಸದ್ದು ಮಾಡ್ತಾ ಇದೆ. ಯಾಕಂದ್ರೆ ಇವತ್ತು ಹೈಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ಇದೆ. ಎಸ್ಐಟಿ ರಚನೆಯನ್ನ ಪ್ರಶ್ನಿಸಿದ್ದ ಅರ್ಜಿ ಏನಿತ್ತು, ಆ ಅರ್ಜಿಯ ವಿಚಾರಣೆ ಇವತ್ತು ನಡೆಯಲಿದೆ. ಸಿಜೆ ನೇತೃತ್ವದ ವಿಭಾಗೀಯ ಪೀಠದಲ್ಲಿ ವಿಚಾರಣೆ. ಪೊಲೀಸರಿಂದ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ಅಡ್ವೊಕೇಟ್ ಜನರಲ್ ಸಂಗ್ರಹಿಸಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ನಡೀತಾ ಇರುವಂತಹ ವಿಚಾರಣೆ ಇದು. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸರ್ಕಾರದ ವಾದ. ಜಾರಕಿಹೊಳಿ ವಿರುದ್ಧ ದಾಖಲಾಗಿದ್ದ ಅತ್ಯಾಚಾರ ಆರೋಪದ ಪ್ರಕರಣ ಏನಿದೆ, ಆ ತನಿಖೆಯನ್ನ ನಡೆಸಿದ್ದಂತಹ ಎಸ್ಐಟಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿತ್ತು. ಎಸ್ಐಟಿ ಬಿ ರಿಪೋರ್ಟ್ ಸಲ್ಲಿಸಿದ್ದನ್ನ ಪ್ರಶ್ನಿಸಿ ಆ ಯುವತಿ ಅರ್ಜಿಯನ್ನ ಸಲ್ಲಿಸಿದೆ. 2021ರ ಮಾರ್ಚ್ ನಲ್ಲಿ ಜಾರಕಿಹೊಳಿ ವಿರುದ್ಧ ಸಲ್ಲಿಕೆಯಾಗಿದ್ದಂತಹ ದೂರದು. ಜಾರಕಿಹೊಳಿ ಕೂಡ ಯುವತಿ ವಿರುದ್ಧ ಬ್ಲಾಕ್ ಮೇಲ್ ದೂರನ್ನ ನೀಡಿದ್ದಾರೆ. ಸದ್ಯ ಪ್ರಕರಣದ ಮರು ತನಿಖೆ ಬಗ್ಗೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ಜಾರಕಿಹೊಳಿ ವಿರುದ್ಧ ದಾಖಲಾಗಿರುವಂತಹ ಸಿಡಿ ಪ್ರಕರಣ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ನೀಡಿದಂತಹ ವರದಿಯನ್ನ ಪ್ರಶ್ನಿಸಿ ಹಾಕಿರುವಂತಹ ಅರ್ಜಿ ವಿಚಾರಣೆ ಇವತ್ತಿನ ನಡೀತಾ ಇದೆ. ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಇವತ್ತಿನ ಅರ್ಜಿ ವಿಚಾರಣೆ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರಗತಿ, ಇವತ್ತು ಹೈಕೋರ್ಟ್ ನಲ್ಲಿ ಮತ್ತೊಂದು ಪ್ರಕರಣ, ಮಹತ್ವದ ಪ್ರಕರಣ ಅಂದ್ರೆ ಅದು ರಮೇಶ್ ಜಾರಕಿಹೊಳಿ ವಿರುದ್ಧ ಕೇಳಿಬಂದಂತ ಸಿಡಿ ಪ್ರಕರಣ. ಯಾಕೆಂದ್ರೆ ಈ ಒಂದು ಪ್ರಕರಣ ರಾಜಕೀಯ ಕೆಸರೆರಚಾಟಕ್ಕೆ ತುಂಬಾ ವೇದಿಕೆ ಆಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಹಾಗಾಗಿ ಈಗ ಸರ್ಕಾರ ಬದಲಾದ ನಂತರ ಮೊದಲ ಬಾರಿಗೆ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರ್ತಾ ಇರುವಂತಹದ್ದು. ಮತ್ತೆ ಈ ಸರ್ಕಾರ ನೇಮಿಸಿದಂತ ಒಂದಷ್ಟು ಜನ ವಕೀಲರು, ಹಿರಿಯ ವಕೀಲರು, ಎಜಿ ಸೇರಿದಂತೆ ಎಜಿ ಎಲ್ಲರೂ ಕೂಡ ಇವತ್ತು ಹೈಕೋರ್ಟ್ ಮುಂದೆ ಹಾಜರಾಗ್ತಿದ್ದಾರೆ. ಹಾಗಾಗಿ ವಕೀಲರ ವಾದ ಏನಾಗಿರುತ್ತೆ ಅನ್ನುವಂಥದ್ದು ಪ್ರಮುಖವಾದಂತಹ ವಿಚಾರ ಆಗಿರುವಂತದ್ದು. ಯಾಕೆಂದ್ರೆ ಇದರಲ್ಲಿ ಒಟ್ಟು 3 FIR ದಾಖಲಾಗಿರುತ್ತೆ. ಒಂದು ಆ ಯುವತಿ ನೀಡಿದಂತಹ ಒಂದು ಅತ್ಯಾಚಾರ ಆರೋಪ ಪ್ರಕರಣ, ಮತ್ತೆ ಜಾರಕಿಹೊಳಿ ಅವರು ಕೊಡ್ತಾರೆ ತನ್ಗೆ ಬ್ಲಾಕ್ ಮೇಲ್ ಮಾಡಲಾಗಿದೆ ಅನ್ನುವಂಥದ್ದು. ಮತ್ತೆ ಆ ಯುವತಿಯ ಪೋಷಕರು ಕೂಡ ಒಂದು ಪ್ರಕರಣ ದಾಖಲು ಮಾಡಿರ್ತಾರೆ, ತನ್ನ ಮಗಳ ನಾಪತ್ತೆ ಪ್ರಕರಣ. ಅದಕ್ಕೆ ಸಿಕ್ಕ ನಂತರ ಆ ಪ್ರಕರಣ ಏನೋ ಅಂದ್ರೆ ಮುಕ್ತಾಯ ಆಗುತ್ತೆ. ಈಗ ಉಳಿದಿರುವಂತಹದ್ದು ಅತ್ಯಾಚಾರ ಆರೋಪ ಮತ್ತೆ ಬ್ಲಾಕ್ ಮೇಲ್ ಪ್ರಕರಣ. ಒಂದಿಗಾಗಲೇ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿರುವಂತದ್ದು. ಮತ್ತೆ ಆ ಒಂದು ಬಿ ರಿಪೋರ್ಟ್ಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿ ಮುಂದಿನ ಪ್ರಕ್ರಿಯೆಗಳು ನಡೀಬಾರ್ದು ಅಂತ ನಿಟ್ಟಿನಲ್ಲಿ ಕೂಡ ಏನೋ ಒಂದು ತಡೆಯಾಜ್ಞೆಯನ್ನು ಕೂಡ ಕೊಟ್ಟಿದೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ಈ ಪ್ರಕರಣವನ್ನ ಮರು ತನಿಖೆಯನ್ನ ಮಾಡಿಸುವ ನಿಟ್ಟಿನಲ್ಲಿ ಸಾಧ್ಯತೆಗಳೇನು ಅನ್ನುವಂಥದ್ದನ್ನು ಕೂಡ ಆ ಎಜಿ ಮೂಲಕ ಮತ್ತೆ ಹಿರಿಯ ವಕೀಲರುಗಳ ಮೂಲಕ ಮಾತುಕತೆಯನ್ನು ನಡೆಸ್ತಾ ಇರುವಂತದ್ದು. ಹಾಗಾಗಿ ಇವತ್ತು ವಿಚಾರಣೆಗೆ ಏನ್ ಬರುತ್ತೆ ಹೈಕೋರ್ಟ್ ನಲ್ಲಿ, ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಾದ ಏನಾಗಿರುತ್ತೆ ಅಂದ್ರೆ ಎಜಿ ಏನು ವಾದವನ್ನ ಮಾಡುತ್ತಾರೆ ಅನ್ನುವಂಥದ್ದು. ಯಾಕೆಂದ್ರೆ ಈ ಒಂದು ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಇಲ್ಲಿ ಒಂದ್ ಕಡೆ ಕ್ಲೀನ್ ಚೀಟ್ ಸಿಕ್ಕಿದೆ, ಬಿ ರಿಪೋರ್ಟ್ ಸಲ್ಲಿಸುವ ಮೂಲಕ ಕ್ಲೀನ್ ಚೀಟ್ ಸಿಕ್ಕಿದೆ. ಮತ್ತೆ ಅವರು ನೀಡಿದಂತ ಬ್ಲಾಕ್ ಮೇಲ್ ಪ್ರಕರಣದ ತನಿಖೆ ಇನ್ನು ಓಪನ್ ಇರುವಂತದ್ದು, ತನಿಖೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಬಿ ರಿಪೋರ್ಟ್ ಆಗ್ಲಿ, ಚಾರ್ಜ್ ಶೀಟ್ ಆಗ್ಲಿ ಇನ್ನೇನು ಸಲ್ಲಿಕೆ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಾದ ಕ್ರಮವನ್ನ ತೆಗೆದುಕೊಳ್ತದೆ, ಯಾವ ವಾದವನ್ನ ಹೈಕೋರ್ಟ್ ಮುಂದೆ ಮಂಡಿಸುತ್ತೆ ಅನ್ನುವಂಥದ್ದು ಕೂಡ ಬಾರಿ ಕುತೂಹಲ ಮೂಡಿಸಿರುವಂತದ್ದು. ಹಾಗಾಗಿ ಸಿಜೆ ನೇತೃತ್ವದಲ್ಲಿ ವಿಭಾಗೀಯ ಪೀಠದಲ್ಲಿ ನಡೆಯುವಂತಹ ವಿಚಾರಣೆ ಸಂದರ್ಭದಲ್ಲಿ ಸರ್ಕಾರ ಯಾವ ವಿಚಾರವನ್ನ ಮಂಡಿಸುವ ಮೂಲಕ ರಮೇಶ್ ಜಾರಕಿಹೊಳಿಗೆ ಟಕ್ಕರ್ನ ಕೊಡ್ಲಿಕ್ಕೆ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಪ್ರಗತಿ. ಓಕೆ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.